ಸ್ನೇಹಿತರೆ, ನಿಮಗೆ ವಿಷಯ ಗೊತ್ತಾ? POK ಪಾಕಿಸ್ತಾನದಲ್ಲ, ಯಾವತ್ತೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಗೊತ್ತಲ್ವಾ? ನಮ್ಮ ಸಂವಿಧಾನದಲ್ಲಿ ಅದನ್ನು ನಾವು ಹೇಳಿದ್ದೀವಲ್ಲ ಅಂತ ನೀವು ಕೇಳ್ಬೋದು. ಆದರೆ ಪಾಕಿಸ್ತಾನದ ಸಂವಿಧಾನದ ಪ್ರಕಾರವೂ POK ಪಾಕಿಸ್ತಾನದ ಅಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಅವರ ಭೂಭಾಗ ಅಲ್ಲ. ಭಾರತ ಯಾವಾಗ ಬೇಕಾದರೂ POKನ ತಗೋಬಹುದು ಮನಸ್ಸು ಮಾಡಿದ್ರೆ. ಸಾಮಾನ್ಯವಾಗಿ ಒಂದು ಭೂಭಾಗ ತಗೋಬೇಕು ಅಂತ ಹೇಳಿದ್ರೆ ಇನ್ನೊಂದು ರಾಷ್ಟ್ರದಿಂದ ಆ ರಾಷ್ಟ್ರದ ಸಂವಿಧಾನ ಅಡ್ಡ ಬರುತ್ತಲ್ವಾ? ಇಂಟಿಗ್ರಲ್ ಪಾರ್ಟ್ ಅಂತ ಘೋಷಿಸ್ಕೊಂಡಿದ್ರೆ ಅವರು ಅಣ್ವಸ್ತ್ರನಾದರೂ ಬಳಸಿದನ್ನು ಉಳಿಸ್ಕೋಬೇಕಾಗತ್ತಲ್ವಾ? ಆದರೆ POK ವಿಚಾರದಲ್ಲಿ ಹಾಗಿಲ್ಲ. ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಹಾಗೆ ಬಿಟ್ಕೊಂಡಿದೆ ಭಾರತದ ಭಯದಲ್ಲಿ. ಅತ್ಯಂತ ರೋಚಕ ವಿಚಾರ ಇದೆ ಇಲ್ಲಿ. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗಿಲ್ಲ. POKನ ವಾಪಸ್ ತಗೊಳಕ್ ಆಗುತ್ತಾ ಅಂತ ಕೇಳಿದಾಗಲೆಲ್ಲ ಬರೀ ಮಿಲಿಟರಿ ಮತ್ತು ಪೊಲಿಟಿಕಲಿ ಅಷ್ಟೇ ಡಿಸ್ಕಷನ್ ಆಗಿದೆ. ಆದರೆ ಸ್ನೇಹಿತರೆ, ಅತ್ಯಂತ ವಿಚಿತ್ರ ಆದರೂ ಕೂಡ ಸತ್ಯವೇ ಆಗಿರೋ ದೊಡ್ಡ ಸತ್ಯ ಏನು ಗೊತ್ತಾ? ಪಾಕಿಸ್ತಾನದ ಸಂವಿಧಾನದ ಪ್ರಕಾರವೂ POK ಅವ್ರದ್ದು ಅಲ್ಲ. ಹಲವಾರು ಬಾರಿ ಸಂವಿಧಾನ ಚೇಂಜ್ ಆಗಿದೆ, ಯುದ್ಧಗಳಾಗಿದೆ. ಆದರೂ ಕೂಡ ಅವರಿಗೆ ದಮ್ಮಿಲ್ಲ ಇದು ನಮ್ದು ಅಂತ ಅವರ ಸಂವಿಧಾನಕ್ಕೆ ಸೇರಿಸ್ಕೊಳ್ಳೋಕೆ. ಈ ರೋಚಕ ವಿಚಾರವನ್ನ, ಕಾನೂನು, ಸಂವಿಧಾನ ಮತ್ತು ಸೆಕ್ಷನ್ಗಳ ಈ ಆಟವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಾಶ್ಮೀರಕ್ಕಾಗಿ 4 ಯುದ್ಧ. ಸ್ನೇಹಿತರೆ, 1947ರಿಂದ ಇವತ್ತಿನವರೆಗೂ ಪಾಕಿಸ್ತಾನದ ಸಂಪೂರ್ಣ ಅಸ್ತಿತ್ವ ಭಾರತವನ್ನು ದ್ವೇಷಿಸೋದು, ಕಾಶ್ಮೀರ ವಿಚಾರದಲ್ಲಿ ಕಿರಿಕಿರಿ ಮಾಡೋದು ಅಷ್ಟರಲ್ಲೇ ನಿಂತ್ಕೊಂಡಿದೆ. ಆರ್ಥಿಕವಾಗಿ ಪ್ರಗತಿ ಕಾಣಬೇಕು, ಜನರ ಜೀವನ ಮಟ್ಟ ಸುಧಾರಿಸಬೇಕು, ಜಾಗತಿಕ ಅಭ್ಯುದಯಕ್ಕೆ ಕೊಡುಗೆ ಕೊಡಬೇಕು, ಮನುಷ್ಯರಾಗಿ ಸ್ವಲ್ಪ ಎವಲ್ಯೂಷನ್ ಆಗಬೇಕು, ಮಂಗನಿಂದ ಮಾನವ ಆದಮೇಲೆ ನೆಕ್ಸ್ಟ್ ವಿಶ್ವ ಮಾನವ ಆಗಬೇಕು. ಅದೆಲ್ಲ ಇಲ್ಲ. ಶಿಲಾಯುಗಕ್ಕೆ ಮತ್ತು ವಾಪಸ್ ಹೋಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಕಾಶ್ಮೀರ ಪಡಿಬೇಕು, ಭಾರತದಿಂದ ಬೇರ್ಪಡಿಸಿ ಕಾಶ್ಮೀರವನ್ನು ಅವ್ರ ಮ್ಯಾಪಿಗೆ ಅಂಟಿಸ್ಕೋಬೇಕು. ಇದು ಒಂದೇ ಜೀವನದ ಪರಮೋಚ್ಚ ಗುರಿ ಅಂತ ಪಾಕಿಸ್ತಾನ ಇಷ್ಟು ವರ್ಷ ಕಳ್ಕೊಂಡ್ಬಂದಿದೆ. ಈ ಗುರಿಗಾಗಿ ಇದುವರೆಗೂ ಭಾರತದ ಮೇಲೆ 4 ಬಾರಿ ಯುದ್ಧ ಮಾಡಿ ಸೋತು ಸುಣ್ಣಾಗಿದೆ. 20,000ಕ್ಕೂ ಅಧಿಕ ಸೈನಿಕರನ್ನ ಬಲಿ ಕೊಟ್ಟಿದೆ. 8 ದಶಕದಲ್ಲಿ ಕಾಶ್ಮೀರದಲ್ಲಿ $100 ಬಿಲಿಯನ್ ಅಧಿಕ ಹಣವನ್ನ ಕಳ್ಕೊಂಡಿದೆ. ನೇರ ಯುದ್ಧದಲ್ಲಿ ಭಾರತದೊಂದಿಗೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾದಾಗ ಭಯೋತ್ಪಾದನೆ ಮೂಲಕ ನಿರಂತರವಾಗಿ ಪ್ರಾಕ್ಸಿ ಯುದ್ಧ ಮಾಡ್ತಾ ಇದೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ಬಂಡ ದೇಶಕ್ಕೆ ಕಾಶ್ಮೀರ ತನ್ನ ಅವಿಭಾಜ್ಯ ಅಂಗ ಅಂತ ಹೇಳ್ಕೊಳ್ಳೋ ಧೈರ್ಯ ಇಲ್ಲ. POK ಪಾಕ್ ಭಾಗ ಅಲ್ಲ. ಸ್ನೇಹಿತರೆ, POK ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲದೆ ಇರಬಹುದು. ಈಗ ಅದಕ್ಕೆ POK ಅಂತ ಕರಿತಿದೀವಿ ನಾವು ಅದನ್ನ. COK ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಕೂಡ ಇದೆ. ಅಕ್ಸೈ ಚೀನಾ ಕಂಟ್ರೋಲ್ ನಲ್ಲಿದೆ. ಆದ್ರೂ ಕೂಡ ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ದೇಶದ ನಿಲುವಿನ ಪ್ರಕಾರ ಅದು ನಮ್ಮ ಜಾಗ. ನಮ್ಮ ಪೊಲಿಟಿಕಲ್ ಮ್ಯಾಪ್ ನೋಡಿ ಈ ತರ ಇದೆ. ನಮ್ಮ ಸಂವಿಧಾನದಲ್ಲಿರೋ ಮ್ಯಾಪ್ ಇದೆ. ಸದ್ಯಕ್ಕೆ ನೀವು ಇಟ್ಕೊಂಡಿದ್ದೀರಾ ನಮ್ದದು ಅಂತ ನಾವು ದಿನ ಬೆಳಗಾದ್ರೆ ಹೇಳ್ತೀವಿ. ಆದರೆ ಪಾಕಿಸ್ತಾನಕ್ಕೆ ಆ ಧೈರ್ಯ ಇಲ್ಲ. ಪಾಕ್ ಸಂವಿಧಾನದ ಪ್ರಕಾರ POK ಅವರ ಭಾಗ ಅಲ್ಲ. ಪಾಕಿಸ್ತಾನ ತನ್ನ ಸಂವಿಧಾನದ ಆರ್ಟಿಕಲ್ 1ರಲ್ಲಿ ತನ್ನ ಪ್ರಾಂತ್ಯಗಳು ಯಾವ್ಯಾವುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಇದರಲ್ಲಿ ಪಂಜಾಬ್, ಸಿಂಧ್, ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನದ 4 ಪ್ರಾಂತ್ಯಗಳ ಹೆಸರು ಉಲ್ಲೇಖ ಇದೆ. ಎಲ್ಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಆಗಲಿ, ಆಜಾದ್ ಕಾಶ್ಮೀರ ಆಗಲಿ ಇಲ್ಲ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಪಾಕಿಸ್ತಾನದಲ್ಲಿ ಪದೇ ಪದೇ ಸಂವಿಧಾನವನ್ನು ಚೇಂಜ್ ಮಾಡಿದ್ದಾರೆ. ಮಿಲಿಟರಿ ಡಿಕ್ಟೇಟರ್ಗಳು ಒಂದು ಬದಲಾಯಿಸಿದ್ದಾರೆ. ಆದರೆ ಯಾವ ಬದಲಾವಣೆಯಲ್ಲೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಮ್ದು ಅಂತ ಸೇರಿಸ್ಕೊಳ್ಳೋಕೆ ದಮ್ಮಿಲ್ಲ ಅವರಿಗೆ. ನೇಪಾಳ ಕೂಡ ಲಿಪುಲೇಕ್, ಕಾಲಪಾನಿ, ಲಿಂಪಿಯಾದುರ ಈ ಜಾಗಗಳು ನಮ್ದು, ಇದು ಆವಾಗ ಸುಮ್ಮನೆ ಇಸ್ಕೊಂಡ್ಬಿಟ್ರಿ ನೀವು ನಮ್ದು ಅಂತ. ಅದು ಕಂಪ್ಲೀಟ್ಲಿ ನಮ್ಮ ಪೊಲಿಟಿಕಲ್ ಮ್ಯಾಪಲ್ಲಿದೆ, ನಮ್ಮ ಅಫಿಷಿಯಲ್ ಮ್ಯಾಪಲ್ಲಿದೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದೆ. ಆ ಜಾಗ ನಮ್ದು ಅಂತ. ಆದರೂ ಕೂಡ ಅಟ್ಲೀಸ್ಟ್ ತಾಕತ್ತಿಲ್ಲ ಅಂದರೂ ಧೈರ್ಯನಾದ್ರು ತೋರಿಸಿದ್ರು ಅವ್ರ ಮ್ಯಾಪಿಗೆ ಹಾಕೊಳ್ಳೋಕ್ಕೆ. ಅವ್ರ ಸಂವಿಧಾನದಲ್ಲಿ ಅದನ್ನು ಚೇಂಜ್ ಮಾಡಿ ಸೇರಿಸ್ಕೊಂಡ್ರು. ಅದರಿಂದ ಏನು ಯೂಸ್ ಇಲ್ಲ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದು ಗಟ್ಸ್ ಆದರೂ ತೋರಿಸಿದ್ರು, ಹಿಂಗೆ ನಿಂತ್ಕೊಳ್ತೀವಿ ಅಂತ. ಪಾಕಿಸ್ತಾನಕ್ಕೆ ಆ ದಮ್ಮೂ ಇಲ್ಲ. ಕೇವಲ ಆರ್ಟಿಕಲ್ 257ರಲ್ಲಿ ಮಾತ್ರ ಕಾಶ್ಮೀರದ ಬಗ್ಗೆ ಮಾತನಾಡಿದ್ದಾರೆ ಪಾಕಿಸ್ತಾನ ಕಾನ್ಸ್ಟಿಟ್ಯೂಷನಲ್ಲಿ. ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರದ ಜನರು, ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಪಾಕಿಸ್ತಾನಕ್ಕೆ ಸೇರೋಕೆ ನಿರ್ಧಾರ ಮಾಡಿದರೆ, ಆ ನಿರ್ಧಾರ ಮಾಡಿದಾಗ ಪಾಕಿಸ್ತಾನ ಮತ್ತು ಆ ರಾಜ್ಯದ ನಡುವಿನ ಸಂಬಂಧವನ್ನು ಅಲ್ಲಿನ ಜನರ ಇಚ್ಛೆಗೆ ಅನುಗುಣವಾಗಿ ನಿರ್ಧಾರ ಮಾಡುತ್ತೆ, ಫ್ಯೂಚರ್ನಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೇವಲ ಪಾಕ್ ಸಂವಿಧಾನದಲ್ಲಿ ಮಾತ್ರ ಈ ರೀತಿ ಇರೋದಲ್ಲ, ಹಲವು ಕೋರ್ಟ್ಗಳ ಮುಂದೆ ಕೂಡ ಹಲವು ಬಾರಿ ಈ ವಿಚಾರ ಪಾಕಿಸ್ತಾನದಲ್ಲಿ ಸಾಬೀತಾಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್,
ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಾಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪಿಒಕೆ ವಿದೇಶಿ ಜಾಗ ಅಂತ ಒಪ್ಕೊಂಡಿದ್ದ ಪಾಕ್ ಸರ್ಕಾರ. ಎಸ್ ಸ್ನೇಹಿತರೆ, ಈ ಸುದ್ದಿ ನೋಡಿ. ಕಳೆದ ವರ್ಷ ಪಾಕಿಸ್ತಾನದ ಕೋರ್ಟ್ ಒಂದರ ಮುಂದೆ ಖುದ್ದು ಪಾಕ್ ಸರ್ಕಾರ ಈ ರೀತಿ ಹೇಳಿತು, ಪಿಒಕೆ ಇದು ಬೇರೆ ದೇಶದ ಜಾಗ, ಈ ಪ್ರದೇಶದ ಮೇಲೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಅಲ್ಲಿನ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಹೇಳಿತ್ತು. ಕಾಶ್ಮೀರಿ ಕವಿ ಪತ್ರಕರ್ತ ಅಹಮದ್ ಫರ್ಹಾದ್ ಶಾ ಅನ್ನೋರ ಅಪಹರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಈ ಸತ್ಯ ಒಪ್ಕೊಂಡಿತ್ತು. ಅಂದಹಾಗೆ ಸಾಮಾಜಿಕ ಹೋರಾಟಗಾರ ಕೂಡ ಆಗಿರೋ ಫರ್ಹಾದ್ ಪಿಒಕೆ ಜನರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ರು. ಪಾಕ್ ಆಡಳಿತವನ್ನ ಕಟುವಾಗಿ ಟೀಕಿಸ್ತಾ ಇದ್ರು. ಇಂಥ ಫರ್ಹಾದ್ ಅವರನ್ನ ಕಳೆದ ವರ್ಷ ಪಾಕ್ನ ದುರುಳ ಗುಪ್ತಚರ ವಿಭಾಗ ISI ಕಿಡ್ನಾಪ್ ಮಾಡಿತ್ತು. ಈ ವಿಚಾರವಾಗಿ ಅವರ ಪತ್ನಿ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ ಮೊಹ್ಸಿನ್ ಅಖ್ತರ್ ಕಯಾನಿ ಫರ್ಹಾದ್ ಅವ್ರನ್ನ ತನ್ನ ಮುಂದೆ ಹಾಜರುಪಡಿಸಿ ಕೋರ್ಟ್ ಮುಂದೆ ಅಂತ ಹೇಳಿದ್ರು. ಆಗ ಪಾಕ್ನ ಅಡಿಷನಲ್ ಅಟಾರ್ನಿ ಜನರಲ್ ಅಂದರೆ ಪಾಕ್ ಸರ್ಕಾರಿ ವಕೀಲ ಚೌಧರಿ ಮಂಜೂರ್ ಅನ್ನೋರು, ಫರ್ಹಾದ್ ಈಗ ಪಿಒಕೆ ಪ್ರದೇಶದ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಪಿಒಕೆಗೆ ಅದರದ್ದೇ ಆದ ಸಂವಿಧಾನ ಇದೆ, ಕೋರ್ಟ್ ಇದೆ. ಪಾಕಿಸ್ತಾನದ ನ್ಯಾಯಾಲಯದ ತೀರ್ಪುಗಳು ಅಲ್ಲಿ ವಿದೇಶಿ ನ್ಯಾಯಾಲಯದ ತೀರ್ಪುಗಳಾಗೋದ್ರಿಂದ ಅವುಗಳನ್ನು ಜಾರಿ ಮಾಡೋಕ್ಕಾಗಲ್ಲ. ವಿದೇಶಿ ನೆಲದಲ್ಲಿರೋದ್ರಿಂದ ಅವ್ರನ್ನ ಹಾಜರುಪಡಿಸೋಕೆ ಆಗಲ್ಲ ಅಂತ ಹೇಳಿದರು. ಇದಕ್ಕೆ ತಕ್ಷಣವೇ ಜಸ್ಟಿಸ್ ಕಯಾನಿ ಪಿಒಕೆ ವಿದೇಶಿ ಜಾಗ ಅನ್ನೋದಾದ್ರೆ ಮತ್ತೆ ಪಾಕ್ ಮಿಲಿಟರಿ ಮತ್ತು ಪೊಲೀಸ್ ಹೇಗೆ ಅಲ್ಲಿ ಕಾಲಿಡೋಕೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ವಕೀಲ ಯಾವ ಉತ್ತರವನ್ನು ಕೊಟ್ಟಿರಲಿಲ್ಲ. ಪಿಒಕೆ ಸ್ವತಂತ್ರ ದೇಶ ಅಂತ ಹೇಳುತ್ತೆ ಪಾಕ್. ಎಸ್ ಸ್ನೇಹಿತರೆ, ಪಾಕ್ ಪಿಒಕೆನ ಸಪರೇಟ್ ಕಂಟ್ರಿ ಅಂತ ಹೇಳುತ್ತೆ. 1973ರಲ್ಲಿ ಪಾಕ್ ತನ್ನ ಸಂವಿಧಾನ ಚೇಂಜ್ ಮಾಡಿಕೊಂಡಾಗ ಪಿಒಕೆಗೂ ಕೂಡ ಮಧ್ಯಂತರ ಸಂವಿಧಾನ ಜಾರಿಯಾಗಿತ್ತು. ಆ ಸಂವಿಧಾನದ ಪ್ರಕಾರ ಪಿಒಕೆಲಿ ಆಡಳಿತ ನಡೆಯುತ್ತೆ ಅಂತ ಪಾಕ್ ಹೇಳ್ಕೊಳುತ್ತೆ. ಇದೇ ಕಾರಣಕ್ಕೆ ಪಿಒಕೆನ ಪಾಕ್ ಆಜಾದ್ ಕಾಶ್ಮೀರ ಅಂತ ಕೂಡ ಕರೆಯುತ್ತೆ. ಈ ಸಂವಿಧಾನದ ಪ್ರಕಾರ ಪಿಒಕೆಗೆ ಪ್ರತ್ಯೇಕ ಸರ್ಕಾರ ಇದೆ, ಸಂಸತ್ತಿದೆ. ಅದರಲ್ಲಿ 53 ಜನ ಸಂಸದರಿದ್ದಾರೆ, ಪ್ರತ್ಯೇಕ ಅಧ್ಯಕ್ಷ, ಪ್ರಧಾನಿ ಎಲ್ಲರನ್ನೂ ಇಟ್ಟಿದ್ದೀವಿ ಅಂತ ಒಂದು ಈ ನಾಟಕಕ್ಕೆ ಸೆಟ್ ಹಾಕ್ತಾರಲ್ಲ ಆ ಥರ ಹಾಕಿಟ್ಟಿದ್ದಾರೆ ಪಾಕಿಗಳು, ಹೆಸರಿಗೆ ಮಾತ್ರ. ಪಿಒಕೆ ಎಲ್ಲ ಕೆಲಸಗಳನ್ನು ಪಾಕಿಸ್ತಾನವೇ ಮೇಂಟೈನ್ ಮಾಡುತ್ತೆ. ಇದಕ್ಕಾಗಿಯೇ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ವ್ಯವಹಾರಗಳ ಇಲಾಖೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದಾರೆ. ಜೊತೆಗೆ 1974ರ ಇದೇ ಸೋಕಾಲ್ಡ್ ಸಂವಿಧಾನದ ಸೆಕ್ಷನ್ 56ರ ಪ್ರಕಾರ ಪಾಕಿಸ್ತಾನ ಯಾವಾಗ ಬೇಕಿದ್ರೂ ಈ ಆಜಾದ್ ಕಾಶ್ಮೀರ ಸರ್ಕಾರವನ್ನು ಕಿತ್ತು ಹಾಕಬಹುದು. ಹೀಗಾಗಿ ಪಿಒಕೆ ಸರ್ಕಾರಕ್ಕೆ ಹೆಚ್ಚಿನ ಪವರ್ಸ್ ಇಲ್ಲ. ಭಾರತದ ಸಂವಿಧಾನದಲ್ಲಿ ಸ್ಪಷ್ಟ ಉಲ್ಲೇಖ. ಆಗಲೇ ಹೇಳಿದ ಹಾಗೆ ನಮ್ಮ ಸಂವಿಧಾನದಲ್ಲಿ ಗೊಂದಲ ಇಲ್ಲ. ನಮ್ಮ ಸಂವಿಧಾನದ ಆರ್ಟಿಕಲ್ 1ರಲ್ಲಿ ಸ್ಪಷ್ಟವಾಗಿ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಉಲ್ಲೇಖ ಮಾಡಲಾಗಿದೆ. ಕಾಶ್ಮೀರದ ರಾಜ ಹರಿಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಹಾಕೋದ್ರ ಮೂಲಕ ಕಾಶ್ಮೀರ ಇಡಿಯಾಗಿ ಪೂರ್ತಿಯಾಗಿ ಭಾರತಕ್ಕೆ ಸೇರ್ಪಡೆ ಆಗಿದೆ. ಅಲ್ಲದೆ 1994ರಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಸದನಗಳು ಇಡೀ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಸಂಪೂರ್ಣ ಪ್ರದೇಶ ಭಾರತದ ಅವಿಭಾಜ್ಯ ಅಂಗಗಳು ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಇಲ್ಲಿ ಇಡೀ ಜಮ್ಮು ಕಾಶ್ಮೀರ ಅಂದರೆ ಪಿಒಕೆ ಜಾಗ ಕೂಡ ಸೇರುತ್ತೆ. ಇದೇ ಕಾರಣಕ್ಕೆ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ 24 ಸೀಟ್ಗಳನ್ನು ಖಾಲಿ ಬಿಟ್ಟಿರಲಾಗಿರುತ್ತೆ. ಅಂದರೆ ಈ ಸೀಟ್ಗಳು ಪಿಒಕೆಗೆ ಸೇರಿದ ಸೀಟ್ಗಳು ಅಂತ. ಆದರೆ ಪಾಕ್ ಮಾತ್ರ ಈ ರೀತಿ ಯಾವುದೇ ಧೈರ್ಯವನ್ನು ತೋರಿಸಿಲ್ಲ. ಹೀಗಾಗಿ ಇದುವರೆಗೂ ಕಾನೂನಾತ್ಮಕವಾಗಿ ಕಾಶ್ಮೀರ ನಮ್ದು ಅಂತ ಹೇಳ್ಕೊಳ್ಳೋ ಧೈರ್ಯನೇ ಅವರಿಗಿಲ್ಲ. ಭಾರತದ ಭಯ. ಸ್ನೇಹಿತರೆ, ಪಾಕಿಸ್ತಾನ ಈ ಥರ ಪಿಒಕೆನ ಸಾಂವಿಧಾನಿಕವಾಗಿ ತಂದು ಅಂತ ಹೇಳ್ಕೊಳ್ಳೋಕೆ ಆಗದೆ ಇರೋದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಮೊದಲನೇದು ಭಾರತದ ಭಯ. ಈಗ ಆಲ್ರೆಡಿ ಹೇಳಿದಂತೆ ಭಾರತದ ಸಂವಿಧಾನದ ಪ್ರಕಾರ ಕಾಶ್ಮೀರ ಕಾನೂನುಬದ್ಧವಾಗಿ ಭಾರತಕ್ಕೆ ಸೇರಿದೆ. ಹೀಗಾಗಿ ತನ್ನ ಅವಿಭಾಜ್ಯ ಅಂಗವಾಗಿರೋ ಭೂಪ್ರದೇಶವನ್ನು ಶತ್ರು ದೇಶ ಅವ್ರದ್ದು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಚೇಂಜಸ್ ಮಾಡ್ಕೊಳ್ಳೋಕೆ ಹೊರಟ್ರೆ ಆಗ ಯುದ್ಧ ಮಾಡಿ ಅದನ್ನು ಬಿಡಿಸ್ಕೊಳ್ಳೋದು ಭಾರತದ ಅನಿವಾರ್ಯ ಕರ್ತವ್ಯ ಆಗಿಬಿಡುತ್ತೆ. ಭಾರತ ದೇಶದ್ದು ಯುದ್ಧ ಅನಿವಾರ್ಯ ಆಗುತ್ತೆ. ಭಾರತ ದೊಡ್ಡ ಉಗ್ರ ಯುದ್ಧವನ್ನೇ ಮಾಡಬೇಕಾಗತ್ತೆ. ಆ ಭಯ ಪಾಕಿಸ್ತಾನಕ್ಕಿದೆ. ಹಾಗಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ವಿವಾದಿತ ವಿಚಾರ ಅಂತಾನೆ ಹೇಳ್ಕೊಂಡು ಹೋಗೋಣ, ಮುಂದೆ ನೋಡೋಣ, ನಮಗೆ ದಮ್ ಬಂದಾಗ ಆಮೇಲೆ ನೋಡೋಣ, ಧೈರ್ಯ ಮಾಡೋಣ ಅಂತೇಳಿ ಪಾಕಿಸ್ತಾನ ಸುಮ್ಮನೆ ಇದೆ. ಎರಡನೇದು ಕಾಶ್ಮೀರ ವಿಚಾರ. ವಿಶ್ವಸಂಸ್ಥೆಗೆ ಹೋದಾಗ ವಿಶ್ವಸಂಸ್ಥೆ ಕಾಶ್ಮೀರದಲ್ಲಿ ಜನಮತ ಸಂಗ್ರಹ ನಡೀಬೇಕು ಅಂತ ಹೇಳಿತ್ತು. ಆದರೆ ಇದನ್ನ ಮಾಡೋಕ್ಕೂ ಮೊದಲು ಪಾಕ್ ಸೇನೆ ಪಿಒಕೆನಿಂದ ಹಿಂದೆ ಹೋಗಬೇಕು ಅಂತ ಕೂಡ ಹೇಳಿತ್ತು. ಆದರೆ ಪಾಕ್ ಪಿಒಕೆನ ಸ್ವತಂತ್ರ ಪ್ರದೇಶ ಅಂತ ಗುರುತಿಸೋ ಮೂಲಕ ನೋಡಿ, ನಾವು ವಿಶ್ವಸಂಸ್ಥೆ ಹೇಳಿದ ಹಾಗೆ ಕೇಳಿದ್ದೀವಿ, ಫೈನಲ್ ಸೆಟಲ್ಮೆಂಟ್ ಆಗೋವರೆಗೂ ಸೇರಿಸ್ಕೊಂಡಿಲ್ಲ ಅಂತ ಹೇಳ್ಕೊಳ್ಬಹುದು. ಜೊತೆಗೆ ಪಿಒಕೆನ ಸೇರಿಸ್ಕೊಳ್ಳೋದು ವಿಶ್ವಸಂಸ್ಥೆಯ ನಿಯಮಗಳ ಉಲ್ಲಂಘನೆ ಕೂಡ ಆಗುತ್ತೆ. ಯಾಕಂದ್ರೆ ಭಾರತಕ್ಕಾದ್ರೆ 47ರಲ್ಲಿ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಹಾಕಿದ್ರು. ಕಾನೂನುಬದ್ಧವಾಗಿ ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರಿತ್ತು. ಆದರೆ ಪಿಒಕೆನ ಸೇರಿಸಿಕೊಳ್ಳೋಕೆ ಪಾಕಿಸ್ತಾನಕ್ಕೆ ಯಾವುದೇ ಕಾನೂನಿನ
ಗ್ರೌಂಡ್ಸ್ ಇಲ್ಲ, ಲೀಗಲ್ ಗ್ರೌಂಡ್ಸ್ ಇಲ್ಲ. ಹಾಗೇನಾದರೂ ಮಾಡಿದ್ರೆ ನೇರ ವಿಶ್ವಸಂಸ್ಥೆಯ ನಿಯಮ ಉಲ್ಲಂಘನೆ ಮಾಡ್ದಂಗಾಗತ್ತೆ. ಭಾರತ ದಾಳಿ ಮಾಡೋಕೆ ಲೀಗಲಿ ಅವಕಾಶ ಕೊಟ್ಟಂಗಾಗತ್ತೆ. ಇನ್ನು ಮೂರನೇ ಕಾರಣ ಅಂದರೆ POKನ ಸೇರಿಸ್ಕೊಂಡ್ರೆ ಅಲ್ಲಿನ ಜನರಿಗೆ ಪಾಕ್ ಹಕ್ಕುಗಳನ್ನು ಕೊಡಬೇಕಾಗತ್ತೆ. ತನ್ನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕೊಡಬೇಕು. ಇದರಿಂದ ಪವರ್ ಬ್ಯಾಲೆನ್ಸ್ ಶಿಫ್ಟ್ ಆಗುತ್ತೆ. ಬಜೆಟಲ್ಲಿ ಪಾಲ್ ಕೊಡಬೇಕು. ಅಲ್ಲೇನೇ ಮಾಡಿದ್ರು ರೆಸ್ಪಾನ್ಸಿಬಲ್ ಆಗಬೇಕು. ಇವಾಗಿನ ಥರ ಉಗ್ರರ ಬ್ರೀಡಿಂಗ್ ಗ್ರೌಂಡ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಇಂಟರ್ನ್ಯಾಷನಲಿ ಕೇಳ್ತಾರೆ, ಏನ್ರಿ ನಿಮ್ಮ ಜಾಗದಲ್ಲಿ ಇದಾಗ್ತಿದೆ ಅಂತ ಹೇಳಿ. ಅದಕ್ಕೋಸ್ಕರ POKನ ಆ ಪರ್ಪಸ್ಗೆ ಇಟ್ಕೊಂಡಿದ್ದಾರೆ, ಭಾರತದ ವಿರುದ್ಧ ಉಗ್ರನ ಲಾಂಚ್ ಮಾಡೋಕೆ. ಅಲ್ಲಿ ಏನಂತ ಹೇಳಿದ್ರೆ ಈ ಸರ್ಪಗಳನ್ನು ಸಾಕೋದು, ಭಾರತದ ಕಡೆಗೆ ಹರಿಬಿಡೋದು, ಆಮೇಲೆ ಅದನ್ನು ಮಾಡೋಕೆ. ಕೇಳಿದ್ರೆ ಅದು ನಮ್ದಲ್ಲ, ಅಲ್ಲಿ ಪಕ್ಕದಲ್ಲಾಗಿರೋ, ಅಲ್ಲಿ ಬೇರೆ ಆಜಾದ್ ಕಾಶ್ಮೀರ ಅದು ಅಂತ ಹೇಳ್ಬೋದಲ್ಲ, ಆ ಲೆಕ್ಕಾಚಾರ ಕೂಡ ಇರುತ್ತೆ ಇವ್ರದ್ದು. ಸೊ ಇದರ ಪರಿಣಾಮ ಸ್ನೇಹಿತರೆ, ಭಾರತಕ್ಕೆ ಒಂದು ಅವಕಾಶ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಪೂರ್ಣ ಪ್ರಮಾಣದ ಯುದ್ಧ ಮಾಡಿದ್ರೂ ಕೂಡ, ಎರಡು ರಾಷ್ಟ್ರಗಳು ವಿಪರೀತ ಹೊಡೆದಾಡಿದ್ರೂ ಕೂಡ ಅಣ್ವಸ್ತ್ರ ಯುದ್ಧವನ್ನು ತಪ್ಪಿಸಲಿಕ್ಕೆ ಒಂದು ಟೆಕ್ನಿಕಲ್ ರೀಸನ್ ಸಿಗುತ್ತೆ ಎರಡೂ ರಾಷ್ಟ್ರಗಳಿಗೂ ಕೂಡ. ಪಾಕಿಸ್ತಾನಕ್ಕೂ ಅದೊಂದು ಅವಕಾಶ ಸಿಗುತ್ತೆ. ಎಕ್ಸ್ಟ್ರೀಮ್ ಸಿಚುವೇಶನ್ಗೆ ಹೋಯಿತು, ಪೂರ್ಣ ಪ್ರಮಾಣದ ಯುದ್ಧ ಆಗಿದೆ, ಪಾಕಿಸ್ತಾನ ಧ್ವಂಸವೇ ಆಗ್ತಿದೆ ಅನ್ನೋ ಸಿಚುವೇಶನ್ ಬಂದರೂ ಕೂಡ ಪಾಕ್ ಸಂವಿಧಾನ ಏನು ಹೇಳುತ್ತೆ, ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆದರೆ ಅಣ್ವಸ್ತ್ರ ಬಳಸಬಹುದು ಅಂತ. ಅವರ ಸಂವಿಧಾನ ಅಲ್ಲ, ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಅಣ್ವಸ್ತ್ರ ಪಾಲಿಸಿ ಹೇಳುತ್ತೆ ಅವ್ರದ್ದು ಅಲ್ವಾ. ಭಾರತ ಅಂತೂ ನೋ ಫಸ್ಟ್ ಯೂಸ್ ಪಾಲಿಸಿ ಹೊಂದಿದೆ. ನಾವು ಫಸ್ಟ್ ಹಾಕಲ್ಲ, ನೀವು ಹಾಕಿದ್ರೆ ಇನ್ನೂ ಜಾಸ್ತಿ ನಾವು ಹಾಕ್ತೀವಿ, ಸೆಕೆಂಡ್ ರೆಸ್ಪಾನ್ಸ್ ಭಾಳ ಜೋರಿರುತ್ತೆ ನಮ್ಮದು ಅಂತ ಭಾರತ ಹೇಳಿದೆ. ಸೊ ಎರಡೂ ರಾಷ್ಟ್ರಗಳು POKಗೆ ಯುದ್ಧ ಮಾಡಿ ಭಾರತ ವಶಪಡಿಸ್ಕೊಂಡ್ರೂ ಕೂಡ ಎರಡೂ ರಾಷ್ಟ್ರಗಳು ಅಣ್ವಸ್ತ್ರ ಬಳಸದೇ ಇರೋಕ್ಕೆ ಟೆಕ್ನಿಕಲಿ ರೀಸನ್ ಆಗಿ ಇದು ಯೂಸ್ ಆಗ್ಬೋದು. ಇದು ಪಾಕ್ ಜಾಗವೇ ಅಲ್ಲ, ಸಂವಿಧಾನದ ಪ್ರಕಾರ ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕು ಅಂತ ಕಂಪಲ್ಷನ್ ಇಲ್ಲ. ಆ ಒಂದು ಎಳೆಯನ್ನು ಇಟ್ಕೊಂಡು ಮುಖವನ್ನು ಉಳಿಸ್ಕೊಳ್ಳೋಕೆ, ಟೆಕ್ನಿಕಲಿ ತನ್ನ ಮಾನವನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಬಹುದು ಪಾಕಿಸ್ತಾನಕ್ಕೆ ಅನ್ನೋದು ಕೂಡ ಇಲ್ಲಿರುವಂಥ ಲೆಕ್ಕಾಚಾರ.